ಅನ್ನ ನೀರು ಕೇಳಿದ ಜನರ ಮೇಲೆ ಎರಗಿದಂತಹ ಪಾಕಿಸ್ತಾನ ಪಿಒಕೆ ಜನ ಮೂಲಭೂತ ಹಕ್ಕನ್ನ ಕೇಳಿದೆ ತಪ್ಪಾಯ್ತಾ? ಹಾಗಾದ್ರೆ ಮೂಲಭೂತ ಹಕ್ಕನ್ನ ಕೇಳುವಂತಹ ಕನಿಷ್ಠ ಅವಕಾಶವೂ ಕೂಡ ಇಲ್ವಾ ಅವರಿಗೆ? ಪಾಪಿ ಪಾಕಿಸ್ತಾನದ ಕ್ರೌರ್ಯಕ್ಕೆ ನಡುಗಿದಂತಹ ಪಿಒಕೆ ಜನರು ಜಸ್ಟ್ ಮೂಲಭೂತ ಹಕ್ಕನ್ನ ಕೇಳಿದ್ದಾರೆ ಅಷ್ಟೇ, ಅದೇ ತಪ್ಪಾಯ್ತಾ ಇಲ್ಲಿ? ಅನ್ನ ನೀರು ಕೇಳಿದಂತಹ ಜನರ ಮೇಲೆ ಎರಗಿದಂತಹ ಪಾಕಿಸ್ತಾನ ಮೂಲಭೂತ ಹಕ್ಕನ್ನ ಕೇಳುವಂತಹ ಕನಿಷ್ಠ ಅವಕಾಶವೂ ಕೂಡ ಅವ್ರಿಗಿಲ್ಲ ನೋಡಿ. ಪಾಪಿ ಪಾಕಿಸ್ತಾನದ ಕ್ರೌರ್ಯಕ್ಕೆ ನಡುಗಿ ಹೋಗಿದ್ದಾರೆ ಪಿಒಕೆ ಜನರು. ಪಿಒಕೆಯಲ್ಲಿ ಹಿಂಸಾಚಾರ, ಸಾವಿನ ಸಂಖ್ಯೆ 46ಕ್ಕೆ ಏರಿಕೆ ಆಗಿದೆ. ಕಂಡಲ್ಲಿ ಗುಂಡೇಟು, ಏನಿದು ಭದ್ರತಾ ಪಡೆಯ ದರ್ಪ? ನಾಗರಿಕರು ಮೂಲಭೂತ ಹಕ್ಕಿಗೆ ಹೋರಾಡೋದೇ ತಪ್ಪ ಹಾಗಾದ್ರೆ? ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಕುಗ್ಗುವಂಥದ್ದು, ಬಡತನ, ಇವೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ತಮಗೆ ಕೇಳುವಂತಹ ಹಕ್ಕಿರತ್ತೆ. ಸರ್ಕಾರಕ್ಕೆ ಪ್ರಶ್ನೆ ಮಾಡೋದ್ರಲ್ಲಿ ಯಾವ ತಪ್ಪು ಕೂಡ ಇರೋದಿಲ್ಲ. ಬಟ್ ಅಲ್ಲಿನ ಜನರಿಗೆ ಅದನ್ನು ಕೇಳುವಂತಹ ಒಂದು ಹಕ್ಕು ಕೂಡ ಇಲ್ಲ, ಕನಿಷ್ಠ ಪಕ್ಷ ಅವಕಾಶವೂ ಕೂಡ ಇಲ್ಲ. ಈ ಕಂಡಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ಹಿಂಸಾಚಾರ 46ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ಪಾಕಿಸ್ತಾನದ ಕ್ರೌರ್ಯಕ್ಕೆ ಇದೀಗ ಪಿಒಕೆ ಜನರು ನಡುಗಿ ಹೋಗಿದ್ದಾರೆ. ಕಂಡಲ್ಲಿ ಗುಂಡಾರಿಸ್ತಾ ಇದ್ದಾರೆ. ಭದ್ರತಾ ಪಡೆಯ ದರ್ಪ. ಸೊ ಮೂಲಭೂತ ಹಕ್ಕುಗಳನ್ನ ಕೇಳೋದು ಕೂಡ ತಪ್ಪ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಜನರು ಭಯಭೀತರಾಗಿ ಹೋಗ್ಬಿಟ್ಟಿದ್ದಾರೆ. ಆರ್ಥಿಕ ಸಂಕಷ್ಟ, ತೀವ್ರ ಬಡತನದಿಂದ ಸಿಡಿದೇಳ್ತಾ ಇದ್ದಾರೆ ಜನರು. ಮೂಲಭೂತ ಹಕ್ಕುಗಳಿಗಾಗಿ ಜೆಎಎಸಿ ಬೃಹತ್ ಹೋರಾಟವನ್ನು ಕೂಡ ಮಾಡ್ತಾರೆ. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಬ್ಯಾನ್ ಮಾಡಿದಂತಹ ಪಾಕ್ ಕಳೆದ ವಾರ ಭಯೋತ್ಪಾದನಾ ವಿರೋಧ ಕಾಯ್ದೆಯಡಿ ಜೆಎಎಸಿ ನಿಷೇಧವಾಗಿರುತ್ತೆ. ಜೆಎಎಸಿ ನಿಷೇಧಿಸಿದ ಬಳಿಕ ಪಿಒಕೆಯಲ್ಲಿ ಹಿಂಸಾಚಾರ, ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ಮಧ್ಯೆ ಘರ್ಷಣೆ ಕೂಡ ಉಂಟಾಗಿರುತ್ತೆ. ಇದೀಗ ಮೃತರ ಸಂಖ್ಯೆ 46ಕ್ಕೆ ಏರಿಕೆ ಆಗಿದೆ. ಹಲವರ ಸ್ಥಿತಿ ಗಂಭೀರವಾಗಿದೆ ಕೂಡ. ಆರ್ಥಿಕ ಸಂಕಷ್ಟ, ತೀವ್ರ ಬಡತನದಿಂದ ಸಿಡಿದೇಳ್ತಾ ಇರುವಂತಹ ಜನರು ಮೂಲಭೂತ ಹಕ್ಕುಗಳಿಗಾಗಿ ಜೆಎಎಸಿ ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಸೊ ಅನ್ನ ನೀರು ಕೇಳಿದಂತಹ ಜನರ ಮೇಲೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪಾಕಿಸ್ತಾನ ಅಟ್ಟಹಾಸವನ್ನ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಕನಿಷ್ಠ ಅವಕಾಶವೂ ಕೂಡ ಅವರಿಗೆ ಇಲ್ಲವೇ ಇಲ್ಲ. ಪಿಒಕೆಯಲ್ಲಿ ನಡೀತಾ ಇರುವಂತಹ ಹಿಂಸಾಚಾರ, ಸಾವಿನ ಸಂಖ್ಯೆ 46ಕ್ಕೆ ಏರಿಕೆ ಆಗಿರುವಂಥದ್ದು. ಕಂಡಲ್ಲಿ ಗುಂಡೇಟು ಬೀಳ್ತಾ ಇದೆ. ಭದ್ರತಾ ಪಡೆಯ ದರ್ಪ ನೀವು ನೋಡ್ತಾ ಇರುವಂಥದ್ದು. ನಾಗರಿಕರು ಮೂಲಭೂತ ಹಕ್ಕಿಗೆ ಹೋರಾಡೋದೇ ತಪ್ಪ ಅನ್ಸೋಗತ್ತೆ. ಪಾಪಿ ಪಾಕಿಸ್ತಾನದ ಕ್ರೌರ್ಯಕ್ಕೆ ಇದೀಗ ಪಿಒಕೆ ಜನರು ನಡುಗಿ ಹೋಗಿದ್ದಾರೆ.